ದಾರಿ ನಮಗೆ ಕಂಡು ಬಂದ್ರೆ ಯಶಸ್ಸಿನ ರುಚಿ ಏನು ಅನ್ನೋದನ್ನ ನಾವು ನೋಡ್ಬಹುದು. ಮನು ಬಾಕರ್ 10ನೇ ಕ್ಲಾಸ್ ಹುಡುಗಿ ಇದ್ದಾಗಲೇ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ರು. 10ನೇ ಕ್ಲಾಸ್ ಹುಡುಗಿ ಇದ್ದಾಗ ಆಕೆಗೆ ಕಳೆದ ಒಲಿಂಪಿಕ್ಸ್ ಒಳಗಡೆ 100% ಒಂದು ಮೆಡಲ್ ಬರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದ್ರೆ ಕ್ವಾಲಿಫೈ ಆಗೋದಕ್ಕೆ ಯಾವ ಮ್ಯಾಚ್ ನಡೆಸಬೇಕು ಆ ಮ್ಯಾಚ್ ಅಲ್ಲಿ ಶೂಟ್ ಮಾಡೋದಕ್ಕೆ ನಿಂತಾಗ ಆಕೆ ಬಂದೂಕ್ ಪಿಸ್ತೂಲ್ ರಿಪೇರಿಗೆ ಬಂತು. ಜೀವನ ಎಷ್ಟು ವಿಚಿತ್ರ ಇರುತ್ತೆ ಅನ್ನೋದಕ್ಕೆ ಇಂಥ ಎಲ್ಲ ಸಾಧಕರ ಘಟನೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಆಕೆ ಪಿಸ್ತೂಲ್ ತಗೊಂಡು ಶೂಟ್ ಮಾಡೋದಕ್ಕೆ ನಿಂತಿದ್ದಾಳೆ. ಮ್ಯಾಚ್ ಪ್ರಾರಂಭ ಆಗಬೇಕು, ರೆಫ್ರಿ ವಿಜಲ್ ಕೊಡ್ತಾರೆ, ಶೂಟ್ ಮಾಡೋದಕ್ಕೆ ಟ್ರಿಗರ್ ಒತ್ತಾಳೆ, ಪಿಸ್ತೂಲ್ ಒಳಗಡೆಯಿಂದ ಬುಲೆಟ್ ಹೊರಗೆ ಬರ್ತಾ ಇಲ್ಲ. ಇಡೀ ದೇಶ ಅನ್ಕೊಂಡಿತ್ತು ಮನು ಬಾಕರ್ಗೆ ಮೆಡಲ್ ಬರುತ್ತೆ, ಆದ್ರೆ ಮನು ಬಾಕರ್ದು ಪಿಸ್ತೂಲ್ ಕೆಲಸ ಮಾಡಲಿಲ್ಲ. ಆಕೆ ಡಿಸ್ಕ್ವಾಲಿಫೈ ಆದ್ಲು, ಒಲಿಂಪಿಕ್ಸ್ ಇಂದ ಹೊರಗೆ ಬಂದಳು, ಊರಿಗೆ ಬಂದಳು. ಅವ್ರಮ್ಮ ಅಂದಳು, ಮನು ಏನು ತಲೆ ಕೆಡಿಸ್ಕೋಬೇಡ, ನೀನು ಸೋತಿದೀಯ, ಸತ್ತಿಲ್ಲ. ಪ್ರಯತ್ನ ಪಟ್ರೆ ಇಂಥ 10 ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ನೀನು ಗೆಲ್ಲೋದಕ್ಕೆ ಅವಕಾಶ ಇದೆ, ನೀನು ಪ್ರಯತ್ನ ಮಾಡು. ಆದ್ರೆ ಮನುಗದು ಭಾರಿ ಕಿರಿಕಿರಿ ಅನಿಸ್ತು. ಆಕೆ ಪಿಸ್ತೂಲ್ನ ಬ್ಯಾಗ್ ಒಳಗಡೆ ಇಟ್ಟು ಅಮ್ಮಂಗೆ ಹೇಳಿದ್ಲು, ಅಮ್ಮ ಇನ್ನು ಯಾವತ್ತೂ ನಾನು ಪಿಸ್ತೂಲ್ ತಗೊಳ್ಳೋದಿಲ್ಲ, ಶೂಟ್ ಮಾಡೋದಿಲ್ಲ, ನಾನು ಬೇರೆ ದೇಶಕ್ಕೆ ಹೋಗ್ತೀನಿ, ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ, ನಂದು ಏರಿಯಾನೇ ಬೇರೆ ನೋಡ್ತೀನಿ ಅಂತ ಹೋದಳು. ಆಕೆ ಬೇರೆ ದೇಶಕ್ಕೆ ಹೋಗಿ ಕಲಿಬೇಕು ಅಂತ ಪ್ರಯತ್ನ ಮಾಡಿದ್ರು ಆಕೆ ಒಳಗಡೆ ಇದ್ದಂಥ ಕಲೆ, ಸಾಮರ್ಥ್ಯ, ಕೌಶಲ್ಯ, ಟ್ಯಾಲೆಂಟ್ ಆಕೆನ ಸುಮ್ಮನೆ ಕೊಡೋದಕ್ಕೆ ಬಿಡ್ಲಿಲ್ಲ. ವಾಪಸ್ ಇಂಡಿಯಾ ಕರ್ಕೊಂಡು ಬಂದು ಯಾವ ಬ್ಯಾಗ್ ಒಳಗಡೆ ಆಕೆ ಪಿಸ್ತೂಲ್ ಮುಚ್ಚಿಟ್ಟಿದ್ಲೋ ಆ ಬ್ಯಾಗ್ ಓಪನ್ ಮಾಡಿ ವಾಪಸ್ ಪಿಸ್ತೂಲ್ ತಗೊಳ್ಳೋಂಗ್ ಮಾಡ್ತು. ಆ ಪಿಸ್ತೂಲ್ ಆಕೆನ ಪ್ಯಾರಿಸಿಗೆ ಕರ್ಕೊಂಡು ಹೋಯ್ತು. ಪ್ಯಾರಿಸ್ ಇಂದ 2 ಕಂಚಿನ ಪದಕನ ತಂದು ಆಕೆ ಕೊಳ್ಳೊಳಗಡೆ ಹಾಕ್ತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ತಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯವನ್ನ ಶ್ರದ್ಧೆಯಿಂದ ಪೋಷಿಸ್ತಾರೋ ಅವರು ಬೆಳೀತಾರೆ ಅನ್ನೋದಕ್ಕೆ ಲಕ್ಷಾಂತರ ಉದಾಹರಣೆಗಳಿದೆ. ನಿಮಗೆಲ್ಲ ಗೊತ್ತಿದೆ, ಹಿರಿಯರಿಗೆಲ್ಲ ಗೊತ್ತಿದೆ, ನಿಮಗೂ ಗೊತ್ತಿರಬೇಕು. ಇಡೀ ಜಗತ್ತಿನ ಇತಿಹಾಸದಲ್ಲಿಯೇ ಒಲಿಂಪಿಕ್ಸ್ ನಲ್ಲಿ 29 ಪದಕಗಳನ್ನು ಗೆದ್ದು ಅಮೆರಿಕದ ಒಬ್ಬ ಹುಡುಗ ಸಾಧನೆ ಮಾಡಿದ್ದಾನೆ. ಅವನಿಗೆ ಗೋಲ್ಡನ್ ಫಿಶ್ ಅಂತ ಕರೀತಾರೆ. ಕೊರಳ ಮೇಲೆ ಹಾಕೊಳ್ಳೋದಕ್ಕೆ ಜಾಗ ಸಾಲೋದಿಲ್ಲ, ಅಷ್ಟು ಬಂಗಾರದ ಪದಕ ಬಂದಿದೆ ಅವನಿಗೆ. 23 ಬಂಗಾರದ ಪದಕ, ಬೆಳ್ಳಿ ಪದಕ, ಕಂಚಿನ ಪದಕ. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಯಾರ ಹತ್ತಿರ ಶ್ರದ್ಧೆ ಇದೆಯೋ, ಯಾರು ಪ್ರಯತ್ನ ಮಾಡ್ತಾರೋ, ಯಾರು ತನ್ನಲ್ಲಿ ವಿಶ್ವಾಸ ಇಟ್ಕೊಳ್ತಾರೋ ಅವರು ಜಗತ್ನಲ್ಲಿ ಯಾವತ್ತೂ ಸೋಲೋದಿಲ್ಲ. ಅಂಥ ವಿಶ್ವಾಸ ಭಾವನೆಯನ್ನ ನಿಮ್ಮಲ್ಲಿ ತುಂಬಬೇಕು ಅನ್ನೋ ಪ್ರಯತ್ನದಿಂದ ಗುರುದೇವ ವಿವೇಕ ವೇದಿಕೆಯವರು ಇವತ್ತು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಇಲ್ಲಿ 6 ಜನ ಗೆಲ್ಲಬಹುದು, ಬಾಕಿ ಎಲ್ಲರಿಗೂ ಗೆಲ್ಲೋದಕ್ಕೆ ಆಗೋದಿಲ್ಲ. ಸ್ಪರ್ಧೆ ಅಂದಮೇಲೆ ಒಬ್ರು ಗೆಲ್ತಾರೆ, ಬಾಕಿ ಎಲ್ಲ ಸೋಲ್ಲೇಬೇಕು. ಗೆಲುವು ಸೋಲು ಯಾವತ್ತೂ ಮುಖ್ಯ ಅಲ್ಲ. ನಾವು ಭಾಗವಹಿಸಿ ಆ ಸ್ಪರ್ಧೆಯಿಂದ ಪಡೆದುಕೊಳ್ಳುವಂತಹ ಜ್ಞಾನ ಮುಂದಿನ ಸ್ಪರ್ಧೆಗೆ ನಮಗೊಂದು ಹೊಸ ಚೇತೋಹಾರಿ ಸಂಗತಿ ಆಗಬೇಕು. ಹಾಗೆ ನಿಮ್ಮೆಲ್ಲರಿಗೂ ಸ್ಫೂರ್ತಿಯನ್ನ ನೀಡಬೇಕು ಅನ್ನೋ ಆಶಯದಿಂದ ಇವರೆಲ್ಲರೂ ಸೇರಿ ಈ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ. ಬೇರೆ ಬೇರೆ ಶಾಲೆಯಿಂದ ನೀವೆಲ್ಲ ಅತ್ಯಂತ ಕುತೂಹಲದಿಂದ, ಖುಷಿಯಿಂದ ಭಾಗವಹಿಸೋದಕ್ಕೆ ಬಂದಿದ್ದೀರಿ. ಯಶಸ್ಸನ್ನ ಬೆನ್ನಟ್ಟಿ ಹೋಗುವವನನ್ನ ಯಶಸ್ಸು ಯಾವತ್ತೂ ವಾಪಸ್ ಕಳಿಸೋದಿಲ್ಲ. ಇನ್ನೊಮ್ಮೆ ಹೇಳ್ತೇನೆ, ಯಶಸ್ಸನ್ನ ಬೆನ್ನಟ್ಟಿ ಹೋಗುವವನನ್ನ ಯಶಸ್ಸು ಯಾವತ್ತೂ ವಾಪಸ್ ಕಳಿಸೋದಿಲ್ಲ. ಅದಕ್ಕೆ ನಾನು ಈಗ 2-3 ಹೆಸರು ಹೇಳಿದೆ. ಅದಕ್ಕಿಂತ ಜೀವಂತ ನಿದರ್ಶನವನ್ನ ತೋರಿಸೋದಕ್ಕಾಗಿಯೇ ನಾವು ಶ್ರೀಯುತ SP ಪಾಟೀಲ್ ಸರ್ ಅನ್ನ ಇವತ್ತು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ನಿಮಗೆ ಅದು ಅರ್ಥ ಆಗಿಲ್ಲ. ನಾವು ಅವ್ರನ್ನ ಕರೆಸಿದ್ವಿ, ಅವ್ರನ್ನ ಕೂಡಿಸಿದ್ವಿ, ಅವ್ರಿಗೆ ಸತ್ಕಾರ ಮಾಡಿದ್ವಿ, ಆಮೇಲೆ ಅವ್ರನ್ನ 4 ಮಾತಾಡಿದ್ರು, ಅದ್ರದ್ದು ಗಂಭೀರತೆ ಏನು ಅಂತ ನಿಮ್ಗೆ ತಿಳಿಲಿಕ್ಕಿಲ್ಲ. ಆದ್ರೆ ಅವರೇ ಒಂದು ಮಾತು ಹೇಳಿದ್ರು, ಈ ಸುವರ್ಣ ಅವಕಾಶವನ್ನ ಕಳ್ಕೊಂಡ್ಮೇಲೆ ಹುಡುಕಿದ್ರೆ ಸಿಗೋದಿಲ್ಲ. ಇಲ್ಲೇ ಬಂಬಲವಾಡ ಅಂತ ಒಂದು ಊರಿದೆ, ನೋಡಿದ್ದೀರಾ ಯಾರಾದ್ರೂ ಬಂಬಲವಾಡದವರು? ನಿಮ್ದು ಬಂಬಲವಾಡ ನಿಮ್ದು ಸಿದ್ಧಾರ್ಥ ಶಾಲೆ, ನಿಮ್ಮ ಊರವ್ರವರು ಗೊತ್ತೈತಿ ನಿಂಗ? ನೋಡಿ ಅವ್ರನ್ನ ನೋಡೋ, ಇವ್ರ ಫೋಟೋ ತಕ್ಕೊಂಡು ನೀವು ಓದೋ ಗೋಡೆ ಮೇಲೆ ಹಚ್ಚು, ಅವರೇ ನಿಂಗೆ ದೊಡ್ಡ ಇನ್ಸ್ಪಿರೇಷನ್ ಆಗ್ತಾರೆ. ಆ ಬಂಬಲವಾಡದಲ್ಲಿ ಒಂದ್ ಸಣ್ಣ ಬಡವ್ರ ಮನೆ, ಬಾಳಗೌಡ ಎಲ್ಲವ್ವ ಇವ್ರ ತಂದೆ ತಾಯಿ, ಕಡು ಕಷ್ಟದ ಮನೆ. ಅವತ್ತಿನ ರೊಟ್ಟಿ ಅವತ್ತು ದುಡಿಬೇಕು, ಅವತ್ತು ಸಂಪಾದಿಸ್ಬೇಕು, ಅವತ್ತು ಊಟ ಮಾಡಬೇಕು. ಅಂಥದ್ದೊಂದು ಬಡತನದ ಮನೆಯೊಳಗಡೆ
ಇನ್ ದ ಇಯರ್ ಆಫ್ 1989, 1989ನೇ ಇಸ್ವಿಯಲ್ಲಿ ಹುಟ್ಟಿ ತಮ್ಮೂರಿನ ಸರ್ಕಾರಿ ಶಾಲೆ ಒಳಗಡೆ ಹೋಗಿ 1ರಿಂದ 7ನೇ ಕ್ಲಾಸ್ ಕಲಿತು, ಈಗ ನೀವೇನು ಕಲಿತಿದ್ದೀರಲ್ಲ ಸಿದ್ಧಾರ್ಥ ಪ್ರೌಢಶಾಲೆ ಬೊಂಬಲವಾಡ, ಅಲ್ಲಿ ಹೈಸ್ಕೂಲ್ ಓದಿ ಅಲ್ಲಿಯಿಂದ BK ಕಾಲೇಜಿಗೆ ಬಂದು PUC ಮುಗಿಸ್ಕೊಂಡು ನಿಪ್ಪಾಣಿಗೆ ಹೋಗಿ VSM ಕಾಲೇಜಲ್ಲಿ TCH ಟೀಚರ್ ಆಗೋದಕ್ಕೆ ಬೇಕಾದ ಟ್ರೈನಿಂಗ್ ತಗೊಂಡು ಟೀಚರ್ ಆಗಿ ಅಪಾಯಿಂಟ್ಮೆಂಟ್ ಆಗಿ 2002ರಲ್ಲಿ ಅಥಣಿ ತಾಲೂಕಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಕೆಲಸ ಪ್ರಾರಂಭ ಮಾಡ್ತಾರೆ. ಅವರು ಟೀಚರ್ ಆದ್ರು, ಕೈ ತುಂಬ ಸಂಬಳ ಬರ್ತಿತ್ತು, ಮದುವೆ ಆಯಿತು, 2 ಮುತ್ತನಂತ ಮಕ್ಕಳಾದ್ರು, ಹ್ಯಾಪಿ ಫ್ಯಾಮಿಲಿ ಇತ್ತು, ಅವ್ರು ಸುಮ್ಮನೆ ಇರ್ಬೋದಿತ್ತು. ಆದರೆ ಅವ್ರ ಒಳಗಡೆ ಏನು ಇತ್ತಲ್ಲ ಆ ಸಾಮರ್ಥ್ಯ ಪೂರ್ಣ ಅನಾವರಣ ಆಗಿರಲಿಲ್ಲ. ಅವ್ರಿಗೆ ಇನ್ನೂ ಸಾಧಿಸಬೇಕು, ಇನ್ನೂ ಮುನ್ನುಗ್ಗಬೇಕು, ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಛಲ ಇತ್ತು. ಆ ಛಲನ ಒಳಗಡೆ ಇದ್ದ ಮನೋಬಲನ ಅವ್ರು ಎಷ್ಟು ಪ್ರಕಾಶಮಾನವಾಗಿ ಬೆಳಗಿಸಿದ್ರು ಅಂದ್ರೆ, ಸರ್ಕಾರಿ ಶಾಲಾ ಶಿಕ್ಷಕರಾಗಿ ಸೇವೆ ಮಾಡ್ತಾ 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 ಕರ್ನಾಟಕ ರಾಜ್ಯ ಮುಕ್ತ ನಿಲಯದಿಂದ BA ಪದವಿಯನ್ನ ಸಂಪಾದನೆ ಮಾಡಿದ್ರು. BA ಪದವಿನ ಸಂಪಾದನೆ ಮಾಡ್ತಾ ಮಾಡ್ತಾ ಅದನ್ನು ಮುಗಿಸಿ B.Ed ಪದವಿನ ಸಂಪಾದನೆ ಮಾಡಿದ್ರು. ಹೈಸ್ಕೂಲ್ ಟೀಚರ್ ಆಗೋದಕ್ಕೆ ಏನ್ ಬೇಕು ಅದನ್ನ ಸಂಪಾದನೆ ಮಾಡಿದ್ರು. ಆಮೇಲೆ ಪೊಲಿಟಿಕಲ್ ಸೈನ್ಸ್ ಒಳಗಡೆ MA ಮಾಡಿದ್ರು, ಸೈಕಾಲಜಿ ಒಳಗಡೆ MA ಮಾಡಿದ್ರು, MSW ಮಾಡಿದ್ರು. 3 PG ಕೋರ್ಸ್ನ ಮುಗಿಸ್ಕೊಂಡ್ರು. ಇಷ್ಟಕ್ಕೆ ಅವ್ರ ಮನಸ್ಸಿಗೆ ತೃಪ್ತಿ ಸಿಗ್ಲಿಲ್ಲ. ಒಂದು B.Ed ಆಗಿತ್ತು, 3 MA ಆಗಿತ್ತು, ಮತ್ತೊಂದು ಸ್ಪೆಷಲ್ B.Ed ಮಾಡಿದ್ರು. ಇಡೀ ಭಾರತ ದೇಶದಲ್ಲಿಯೇ ಮೈಸೂರಲ್ಲಿ ಮಾತ್ರ ಆ ಸಂಸ್ಥೆ ಇದೆ. ಅಲ್ಲಿ ಹೋಗಿ B.Ed ಮಾಡಿದ್ರು. ಅಥಣಿ ತಾಲೂಕಲ್ಲಿ ಸರ್ವಿಸ್ ಮಾಡಿ ಚಿಕ್ಕೋಡಿ ತಾಲೂಕಲ್ಲಿ ಸದಲಗಾಗಿ ಬಂದು CRP ಅಂತ ವರ್ಕ್ ಮಾಡಿದ್ರು. ಒಂದು 20-25 ಶಾಲೆ ಮೇಲೆ ಆಸ್ ಎ ಗೈಡ್ ಆಗಿ ಅವ್ರಿಗೆಲ್ಲರಿಗೂ ತಿಳಿಸಿದ್ರು. ಶಿರ್ಗಾವಾಡಿ ಒಳಗಡೆ ಟೀಚರ್ ಅಂತ ಸರ್ವಿಸ್ ಮಾಡಿದ್ರು. ಶಿರ್ಗಾವಾಡಿ ಒಳಗಡೆ ಟೀಚರ್ ಅಂತ ಸರ್ವಿಸ್ ಮಾಡೋ ಕಾಲಕ್ಕೆ ಮೈಸೂರು ಹೋಗಿ ಡೆಪ್ಯುಟೇಷನ್ ಇದ್ದು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಕೆಲಸ ಮಾಡಿದ್ರು. ನಿಪ್ಪಾಣಿ BRC ಆಫೀಸ್ ಒಳಗಡೆ ಆಸ್ ಎ BRP ಆಗಿ ವರ್ಕ್ ಮಾಡಿದ್ರು. ಇದನ್ನ ಮಾಡ್ತಾ 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 ಸುಮ್ಮನಿರ್ಲಿಲ್ಲ. ಇನ್ನೂ ಅವ್ರಿಗೇನೋ ಮಾಡಬೇಕು ಅನ್ನೋ ಹಸುವಿತ್ತು. ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾವೋ ಎಲ್ಲ ಎಕ್ಸಾಮ್ಸ್ ಬರೀತಿದ್ರು. ಎಷ್ಟು ಎತ್ತರಕ್ಕೆ ಏರೋ ಸಾಧ್ಯ ಇದೆಯೋ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಫೈನಲಿ 2018 ಬೆಳಗಾವಿ ಒಳಗಡೆ ಸರ್ಕಾರಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಗೆ ಶಿಕ್ಷಕರಾಗಿ ಅಪಾಯಿಂಟ್ಮೆಂಟ್ ಆದ್ರು. ಅಲ್ಲಿ ಅವ್ರದ್ದು ಪಾಠ ಪ್ರವಚನ ಪ್ರಾರಂಭ ಆಯಿತು. ಕಿವಿ ಇದ್ದ ಮಕ್ಕಳಿಗೆ ಪಾಠ ಮಾಡೋದು ಬಹಳ ಸರಳ ಇದೆ. ಕುತ್ಕೋತಾರೆ, ನಿಂತ್ಕೋತಾರೆ, ನೋಡ್ತಾರೆ. ಕಿವಿನೂ ಇಲ್ಲ, ಮಾತು ಬರೋದಿಲ್ಲ. ಅಂಥ ಮಕ್ಕಳಿಗೆ ಫ್ರಮ್ 2018ರಿಂದ ಇಲ್ಲಿವರೆಗೆ ತಾಯಿಯಾಗಿ, ತಂದೆಯಾಗಿ, ಅಣ್ಣ ಆಗಿ, ಬಂಧು ಆಗಿ ಪಾಠ ಮಾಡಿದ್ರು. ಅಷ್ಟೇ ಅಲ್ಲ, ಅವರು ಶುದ್ಧಾಂತಕರಣದಿಂದ ಪಾಠ ಮಾಡಿ ಪ್ರಯತ್ನ ಮಾಡಿದ್ರಿಂದ ಮತ್ತು ಅವರು ಕನಸನ್ನ ಬೆನ್ನು ಹತ್ತಿದ್ರಿಂದ ಅವ್ರ ಕನಸು ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು ಅಂದ್ರೆ, ಈಗ 4-5 ದಿನದ ಹಿಂದೆ ಮೈಸೂರಿನ ಅಂಗವಿಕಲ ಕಲ್ಯಾಣ ಇಲಾಖಾ ಅಧಿಕಾರಿಯ ಜಿಲ್ಲಾ ಅಧಿಕಾರಿಯಾಗಿ ಅವರು DC. ಅವ್ರ ಆಫೀಸ್ ಒಳಗಡೆ ಹೋಗ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಆದ್ರೆ ಅವರು DC ಆಗಿ ನಮ್ಮ ಹತ್ರ ಕೂತಿದ್ದಾರೆ, ನಮ್ಗೆ ಅದ್ರದ್ದು ಏನು ಗಂಭೀರತೆ ಗೊತ್ತಿರೋದಿಲ್ಲ. ಅವ್ರಿಗೊಂದು ವೆಹಿಕಲ್ ಇದೆ, ಅವ್ರಿಗೆ ಸಪೋರ್ಟಿವ್ ಆಗಿ ಆಫೀಸರ್ಸ್ ಇರ್ತಾರೆ, ಕಚೇರಿ ಇರುತ್ತೆ, ಸಿಬ್ಬಂದಿ ಇರುತ್ತೆ, 10-15 ತಾಲೂಕು ಆಫೀಸರ್ಸ್ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ನಾನು ಯಾಕೆ ಇವತ್ತು ಇವ್ರನ್ನ ಕರೆಸಿದ್ದೀನಿ ಅಥವಾ ನಿಮ್ಮ ಮುಂದೆ ಅವ್ರಿಗೆ ನಾವು ಗೌರವ ಸತ್ಕಾರ ಮಾಡಿದೀವಿ ಅಂದ್ರೆ, ಅಸಾಧ್ಯ ಅನ್ನೋದು ಜಗತ್ನಲ್ಲಿ ಯಾವುದೂ ಇಲ್ಲ. ಅರೆ, ಬಂಬಲವಾಡದ ಹಳ್ಳಿ ಒಳಗಡೆ ಬಡೂರ್ ಮನೆ ಒಳಗಡೆ ಹುಟ್ಟಿರೋ ಹುಡುಗ ಒಬ್ಬ ಮೈಸೂರು ಜಿಲ್ಲಾಧಿಕಾರಿ ಆಗ್ತಾರೆ ಅನ್ನೋದೇ ಆದ್ರೆ ನಾವ್ ಯಾಕೆ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ನಾವು ಪ್ರಶ್ನೆ. ಇದೊಂದು ಅಭಿಮಾನದ ಪ್ರಶ್ನೆ. ಬೆಳಗಾವಿ ಜಿಲ್ಲೆಯವರೊಬ್ಬರು ಮೈಸೂರಿನಲ್ಲಿ ಈಗ DC. ಇನ್ನು 2 ತಿಂಗಳಾದ ಮೇಲೆ ಅವರಿಗೆ ಪ್ರಮೋಷನ್ ಆಗ್ತಾ ಇದೆ. ಅವರು ಅಥೆಂಟಿಕ್ ಡಿಸ್ಟಿಕ್ ಆಫೀಸರ್ ಆಗ್ತಾರೆ. ವರ್ಷ ಒಪ್ಪತ್ನಲ್ಲಿ ಮತ್ತೆ ಪ್ರಮೋಷನ್ ಆಗಲಿ, ಅವರು ಸ್ಟೇಟ್ ಆಫೀಸರ್ ಆಗಲಿ, ಇಡೀ ರಾಜ್ಯದ ಇಲಾಖೆಯನ್ನ ರಾಜ್ಯಾಧಿಕಾರಿಯಾಗಿ ಅವರು ಮಾರ್ಗದರ್ಶನ ಮಾಡಲಿ, ಅವಶ್ಯಕತೆ ಇರೋರಿಗೆ, ಅಗತ್ಯ ಇರೋರಿಗೆ ಅದರದ್ದೆಲ್ಲದು ಉಪಯೋಗ ಸಿಗಲಿ ಅಂತ ಆಶಿಸಿ, ಇದೆಲ್ಲದನ್ನ ಹೊರತುಪಡಿಸಿ ಇಟ್ ಮೀನ್ಸ್ ಅವ್ರಿಗೆ 3 MA ಇದೆ, 2 B.Ed ಇದೆ, 1 BA ಇದೆ, 4 ನೌಕರಿ ಮಾಡಿದ್ದಾರೆ, ಬಹಳ ಪರೀಕ್ಷೆ ಬರೆದಿದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಅವರು
ಒಬ್ಬ ಸ್ವಚ್ಛ ಹೃದಯದ ವ್ಯಕ್ತಿ, ಯಾರ ಮನಸ್ಸಿಗೂ ನೋವು ಆಗಲಾರದ ಹಾಗೆ ಜೀವನ ಸವಿಸ್ತಾ ಇರುವಂತಹ ವ್ಯಕ್ತಿ, ಸಣ್ಣ ಸಣ್ಣ ಮಕ್ಕಳಿಗೂ ಪ್ರೇಮದಿಂದ ಮಾತಾಡಿಸಿ ಅವರನ್ನ ಮನೆಯ ಬಂಧುಗಳು ಅಂತ ನೋಡ್ತಾ ಇರೋ ವ್ಯಕ್ತಿ. ನಮ್ದೇನ್ ಗುರುದೇವ ವಿವೇಕ ವೇದಿಕೆ ಇದೆ, ಈ ವೇದಿಕೆಯ ಹಿರಿಯ ಸದಸ್ಯರವರು. ಆದ್ದರಿಂದ ನಾನು ಭಗವಂತ ಅವರಿಗೆ ಇನ್ನೂ ಉತ್ತರೋತ್ತರವಾಗಿ ಯಶಸ್ಸನ್ನು ಕರುಣಿಸಲಿ ಅಂತ ಆಶಿಸಿ, ಪ್ರೀತಿಯ ಸ್ಪರ್ಧಾರ್ಥಿಗಳೇ ಮತ್ತು ಆಗಮಿಸಿರುವಂತಹ ಶಿಕ್ಷಕ ಬಂಧುಗಳೇ ಹಾಗೂ ಪಾಲಕರೇ, ನಿಮಗೆಲ್ಲ ಒಂದು 2-3 ಕಿವಿ ಮಾತು ಏನು ಅಂದ್ರೆ, ನಿಮ್ಮೊಳಗಡೆ ಏನು ಪ್ರತಿಭೆ ಇರುತ್ತೋ ಆ ಪ್ರತಿಭೆ ಇದೆ ಅಂತ ನಿಮ್ಗೆ ಗೊತ್ತಾದ ಮೇಲೆ ಸುಮ್ಮನೆ ಕೂತ್ರೆ ಜಗತ್ನಲ್ಲಿ ನಿಮ್ಗಿಂತ ದೊಡ್ಡ ಮೂರ್ಖರು ಯಾರೂ ಇರೋದಿಲ್ಲ. ನೀವು ಅದನ್ನ ಬೆನ್ನು ಹತ್ತಬೇಕು. ಅದು ನಿಮ್ ತಪ್ಪಿಸ್ಕೊಂಡು ಓಡೋದಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಅದನ್ನ ನೀವು ಹೆಂಗ್ ಬೆನ್ನು ಹತ್ತಬೇಕು ಅಂದ್ರೆ, ಜಗತ್ತಿನ ಯಾವ ಮೂಲೆಯಲ್ಲೂ ಅಡಗಿಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು. ಯು ಹ್ಯಾವ್ ಟು ಚೇಸ್ ಇಟ್. ಅದನ್ನ ಚೇಸ್ ಮಾಡಿ ಮಾಡಿ ಬೆನ್ನತ್ತಿ ಒಂದ್ ದಿವಸ ನೀವು ಸುಮ್ಮನೆ ನಿಂತ್ರೆ ಅದು ಅದ್ರ ಜೊತೆಗೆ ಕೀರ್ತಿ, ವಾರ್ತೆ, ಸ್ಥಾನ, ಮಾನ ಎಲ್ಲ ಕರ್ಕೊಂಡು ಬಂದು ನಿಮ್ಮನ್ನ ತಬ್ಬಿಕೊಳ್ಳುತ್ತೆ. ಹಾಗೆ ನಿಮ್ಗೆ ಆಗ್ಲಿ ಅಂತ ಆಶಿಸ್ತಾ, ಈಗ 2 ಸ್ಪರ್ಧೆಗಳಿದೆ. ಒಂದು ಭಾಷಣ ಸ್ಪರ್ಧೆ, ಮತ್ತೊಂದು ಗಾಯನ ಸ್ಪರ್ಧೆ. ಭಾಷಣ ಸ್ಪರ್ಧೆಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಅನ್ನೋ ವಿಷಯವನ್ನ ಕುರಿತು ನೀವು ಮಾತನಾಡ್ತೀರಿ. 5 ನಿಮಿಷದ ಸಮಯಾವಕಾಶ ನಿಮ್ಗಿರುತ್ತೆ. ಇಬ್ಬರು ಅತ್ಯಂತ ವಿದ್ವತ್ ಪೂರ್ಣ ವ್ಯಕ್ತಿತ್ವ ಇರುವಂತಹ ನಿರ್ಣಯಕರು ನಿಮ್ಮ ನಿರ್ಣಯವನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಬಾಕಿ ನಿರ್ದೇಶನಗಳನ್ನ ನಿಮ್ಗೆ ಅವರು ಕೊಠಡಿಯಲ್ಲೇ ಕೊಡ್ತಾರೆ. ಮೇಲಿನ ಕೊಠಡಿಯಲ್ಲಿ ಭಾಷಣ ಸ್ಪರ್ಧೆ ನಡೀತದೆ. ಖುಷಿಯಾಗಿ ಭಾಷಣ ಮಾಡಿ, ಖುಷಿಯಾಗಿ ಮಾತನಾಡಿ. ಗೆಲುವು ಸೋಲಿನ ಕಡೆಗೆ ಒಮ್ಮೆಯೂ ನೋಡಬೇಡಿ. ಇಡೀ ಸ್ಪರ್ಧೆ ಮುಗಿಯೋವರೆಗೂ ಯು ಹ್ಯಾವ್ ಟು ಪುಟ್ ಯುವರ್ 100% ಎಫರ್ಟ್. ಇಬ್ರು ತುಂಬಾ ವಿದ್ವತ್ ಪೂರ್ಣ ವ್ಯಕ್ತಿಗಳು. ಒಬ್ರು ಶ್ರೀಯುತ ಅಪ್ಪ ಸಾಬ್ ಸಾತ್ವಾರ್ ಸರ್ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ಕಲ್ಲೋಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸ್ವತಃ ಒಬ್ಬ ಒಳ್ಳೆಯ ಭಾಷಣಕಾರ. ಇನ್ನೊಬ್ರು ಶ್ರೀಯುತ ವಿಠಲ್ ಜೋಡಟ್ಟಿ ಅವರು ಅಲ್ಲಿ ನಿರ್ಣಾಯಕರಾಗಿ ಭಾಗವಹಿಸ್ತಾರೆ. ನಾನು ಅವ್ರ ಬಗ್ಗೆನೂ ಒಂದು ಮಾತು ಹೇಳ್ಬೇಕು. ಅವರು ಸಂಸುದ್ದಿ ಅಂತ ಒಂದು ಊರಿದೆ, ಕೇಳಿದ್ದೀರಾ? ಗೊತ್ತಿದೆ? ಯಾರಿಗಾರ ಗೊತ್ತಿದೆ? ಇಲ್ಲ. ಪ್ಯಾರಿಸ್ ಗೊತ್ತಿದೆ? ಲಂಡನ್, ಪ್ಯಾರಿಸ್ ಎಲ್ಲ ಗೊತ್ತಿರ್ತಾವ. ಸೌಸುದ್ದಿ ಬಂಬಲವಾಡ ಗೊತ್ತೇ ಇರೋದು. ಇಲ್ಲಿ ರಾಯಭಾಗ್ ತಾಲೂಕು ಒಳಗಡೆ ಒಂದು ಮುಟ್ಟಿಗೆಯಷ್ಟು ಸಣ್ಣ ಹಳ್ಳಿ ಅದು. ಅಲ್ಲೊಂದು ಇವ್ರದ್ದು ಎಂಥದ್ದು ಫ್ಯಾಮಿಲಿಯೋ ಅಂಥದ್ದೇ ಬಡವ್ರ ಫ್ಯಾಮಿಲಿ. ಕೂಲಿ ಮಾಡೋ ತಂದೆ, ಚಾಕ್ರಿ ಮಾಡೋ ತಾಯಿ, ಅಂಥದ್ದೊಂದು ಸಣ್ಣ ಮನೆ. ಆ ಮನೆ ಒಳಗಡೆ ಹುಟ್ಟಿದ ಹುಡುಗ ಸರ್ಕಾರಿ ಶಾಲೆಯಲ್ಲಿ ಓದಿ PUC ಒಳಗಡೆ ಒಳ್ಳೆ ಸ್ಕೋರ್ ಮಾಡಿ, ಡಿಗ್ರಿ ಒಳಗಡೆ ಆಗಿನ ಕಾಲಕ್ಕೆ ಅಖಂಡ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂಗಾರದ ಪದಕದೊಂದಿಗೆ ಕನ್ನಡ ಪದವಿ ಪಡೆದವರು. ಈಸ್ ಎ ಗೋಲ್ಡ್ ಮೆಡಲಿಸ್ಟ್. KSRTC ಸಾಹೇಬ್ರ ನೌಕರಿಗೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಒಳಗಡೆ ಅಪಾಯಿಂಟ್ಮೆಂಟ್ ಆಗಿದ್ದವ್ರು. ಮುರಾರ್ಜಿ ಟೀಚರ್ ಸೆಲೆಕ್ಷನ್ ಒಳಗಡೆ ರಾಜ್ಯಕ್ಕೆ ಫಸ್ಟ್ ಆಗಿ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದವ್ರು. PU ಕಾಲೇಜ್ ಲೆಕ್ಚರ್ ಸೆಲೆಕ್ಷನ್ ಒಳಗಡೆ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಒಳಗಡೆ ಅಪಾಯಿಂಟ್ ಆಗಿದ್ದವರು. ಸ್ಟೇಟ್ ಟಾಪರ್, ಗೋಲ್ಡ್ ಮೆಡಲ್ ಹೋಲ್ಡರ್, ಬೆಸ್ಟ್ ಸ್ಪೀಕರ್. ನಿಮ್ಗೆ ಭಾಷಣ ಸ್ಪರ್ಧೆಯಲ್ಲಿ ನಿರ್ಣಾಯಕರಾಗಿ ಕೆಲಸ ಮಾಡ್ತಾರೆ. ನೀವು ಗಮನಿಸಬೇಕು ಬೇರೆಯವರು ಮಾತಾಡೋದನ್ನ, ನೀವು ಮಾತನಾಡೋದನ್ನ, ಪ್ರಶಸ್ತಿನ ಗಮನಿಸಬೇಡಿ, ಪ್ರಯತ್ನನ ಮಾಡಿ. ಇನ್ನು ಸಂಗೀತ ಸ್ಪರ್ಧೆಯಲ್ಲೂ ನಿಮ್ಗೆ ಇಬ್ರು ಒಳ್ಳೆಯ ನಿರ್ಣಾಯಕರಿದ್ದಾರೆ. ಶ್ರೀಯುತ ಪ್ರವೀಣ್ ಪೂರ್ವೆ ಅವರು ಹೋದ ವರ್ಷನೂ ಈ ಸ್ಪರ್ಧೆಗೆ ಬಂದಿದ್ರು. ನಾ ಹೋದ ವರ್ಷ ನಿಮ್ಗೆ ಅವ್ರ ಬಗ್ಗೆ ಹೇಳಿದ್ದೆ. ಅವರು ಹಾಲಿವುಡ್ ಒಳಗಡೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೆಲಸ ಮಾಡಿ ಬಂದಿದ್ದಾರೆ. ಮುಂಬೈ ಮೂವಿ ದುನಿಯಾದೊಳಗಡೆ ತಿರುಗಾಡಿ ಬಂದಿರೋ ಮನುಷ್ಯ. ಈಗ ಒಂದು ಶಾಲೆ ಒಳಗಡೆ ಮ್ಯೂಸಿಕ್ ಟೀಚರ್ ಆಗಿ ಸಾಕು, ದುನಿಯಾ ನೋಡಿದೀನಿ, ಆತ್ಮತೃಪ್ತಿ ಸಿಕ್ಕರೆ ಸಾಕು ಅಂತ ಆಡ್ಕೋತ ಪಾಠ ಮಾಡ್ತಾ ಇರುವಂತಹ ಒಬ್ಬ ಮನುಷ್ಯ. ಸುಮಾರು 20 ವರ್ಷದಿಂದ ನಮ್ದು ಅವ್ರದ್ದು ಒಳ್ಳೆ ಸಂಬಂಧ ಇದೆ. ಅವರು ಮತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಸುಲ್ತಾನ್ಪುರದಲ್ಲಿ ಕೆಲಸ ಮಾಡ್ತಾ ಇರುವಂತ ಶ್ರೀಮತಿ ಪಾಲಾಕ್ಷಿ ಅವರು ತುಮಕೂರು. ಅವರಿಬ್ರು ನಿಮ್ಗೆ ಮ್ಯೂಸಿಕ್ ಸೆಕ್ಷನ್ ಅಲ್ಲಿ ನಿರ್ಣಾಯಕರಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ದೇಶಭಕ್ತಿ ಗೀತೆಯನ್ನೇ ಹಾಡಬೇಕು. ನಿಮಗೂ 5 ನಿಮಿಷದ ಸಮಯಾವಕಾಶ ಇದೆ. ಅದಕ್ಕೇನೇನು ಬೇಕು ಪೂರ್ವ ತಯಾರಿ ಅನ್ನೋದನ್ನ ಮತ್ತು ಉಳಿದ ನಿರ್ದೇಶನಗಳನ್ನ ಅವರು ನಿಮ್ಗೆ ಕೊಡ್ತಾರೆ. ಒಟ್ಟಿನಲ್ಲಿ ಭಾಗವಹಿಸೋದಕ್ಕಾಗಿ ಬಂದಿರುವಂತಹ ನೀವೆಲ್ಲರೂ ಏನಾದ್ರೂ ಒಂದು ಇಲ್ಲಿ ಕಲ್ತ್ಕೊಂಡು ಹೋಗ್ಬೇಕು. ಇಟ್ ನೆವರ್ ಮ್ಯಾಟರ್ಸ್. ಫಸ್ಟ್ ಪ್ರೈಸ್ ಬಂತು, ಸೆಕೆಂಡ್ ಪ್ರೈಸ್ ಬಂತು, ಇದು ನೆವರ್ ಮ್ಯಾಟರ್ಸ್. ಇದನ್ನ ತಗೊಂಡು ಹೋಗಿ ನೀವು ಒಂದು
ನಿಮ್ದು ಶೋಕೇಸಲ್ಲಿ ಇಡ್ತೀರಿ. ಆದರೆ ತಗೊಂಡು ಹೋಗಿ ಶೋಕೇಸಲ್ಲಿ ಇಡುವಂಥ, ಕೇಳಿ ಬಿಟ್ಟು ಬಿಡುವಂಥ ಯಾವ ಸಂಗತಿನೂ ತೆಗೆದುಕೊಳ್ಳಾರದೆ ಜೀವನ್ ಪರ್ಯಂತರ ನಿಮ್ಮ ಜೊತೆ ಬರುವಂಥ ಸ್ಫೂರ್ತಿಯ ಆಸ್ತಿಯನ್ನ ಇಲ್ಲಿಂದ ನೀವು ತಗೊಂಡು ಹೋಗ್ಬೇಕು. ನಂಬರ್ 1, ಇಂಥ ವ್ಯಕ್ತಿ ಆಗಬೇಕು ಅನ್ನುವಂಥ ಛಲ ನಿಮ್ಮೊಳಗಡೆ ಇರಲಿ. ಅಂಥ ಭಾಷಣಕಾರ ಆಗಬೇಕು, ಅವ್ರ ಹಾಗೆ ಬಂಗಾರದ ಪದಕ ಪಡಿಬೇಕು, ಅವ್ರ ಹಾಗೆ ಎತ್ತರಕ್ಕೆ ಏರಬೇಕು ಅನ್ನುವಂಥ ಕನಸುಗಳನ್ನ ನಿಮ್ಮ ಹೃದಯದಲ್ಲಿ ಬಿತ್ತಿಕೊಳ್ಳಿ ಅನ್ನೋ ಮಾತುಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಹಳ ಜನರ ಸಹಕಾರ ಇದೆ. ಎಷ್ಟು ಜನರ ಸಹಕಾರ ಇದೆ ಅಂದ್ರೆ ಹೆಸರು ಹೇಳೋದಕ್ಕೇನೆ ಕಷ್ಟ ಆಗಬೇಕು, ಅಷ್ಟು ಜನರ ಸಹಕಾರ ಇದೆ. ನಂಬರ್ 1, ಈ ಶಾಲೆಯವರು ನೋಡಿ ಎಷ್ಟು, ನಾವು ಏನೂ ಮಾಡುವಾಗಿಲ್ಲ. ನಾವು ಬಂದೆವು, ವೇದಿಕೆ ಮೇಲೆ ಕೂತೆವು, ಕುರ್ಚಿ ಮೇಲೆ, ಇಷ್ಟೇ ಕೆಲಸನ ಬಾಕಿ ಕಾಯ್ದಿದ್ರು. ಎಲ್ಲ ರೆಡಿ ಮಾಡಿದ್ದಾರೆ, ಇದನ್ನು ಸ್ವಚ್ಛವಾಗಿ ತಯಾರಿ ಮಾಡಿ ಶೃಂಗಾರ ಮಾಡಿ ರೆಡಿ ಇಟ್ಟಿದ್ದಾರೆ. ಹೆಡ್ ಮಾಸ್ಟರ್, ಸ್ಟಾಫ್, ಅಲಾಂಗ್ ವಿತ್ ದೆಮ್ ಅವ್ರ SDMC ಅವರು. ಅವ್ರಿಗೆ ಎಷ್ಟು ಖುಷಿ ಇದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಇದು ನಡೀತಾ ಇದೆಯಲ್ಲ, ಇದಕ್ಕಿಂತ ನಮ್ಗೆ ದೊಡ್ಡ ಸಂಪತ್ತು ಏನಿದೆ ಅಂತ ಅವರೆಲ್ಲರೂ ನಮ್ಗೆ ಸಹಕಾರ ನೀಡಿದ್ದಾರೆ. ಈ ಊರಿನ ಪಂಚಾಯಿತಿ ಮೆಂಬರ್ಸು, ಈ ಊರಿನ ಸೀನಿಯರ್ ಸಿಟಿಜನ್ಸು ಅವರೆಲ್ಲ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ಸಹಾಯಕ್ಕೆ ನಾವು ಗುರುದೇವ ವಿವೇಕ ವೇದಿಕೆ ವತಿಯಿಂದ ಅತ್ಯಂತ ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಯನ್ನ ಸಮರ್ಪಣೆ ಮಾಡ್ತೇನೆ. ಈ ವೇದಿಕೆ ಇದೆಯಲ್ಲ, ಗುರುದೇವ ವಿವೇಕ ವೇದಿಕೆ, ಇಟ್ ಈಸ್ ನಾಟ್ ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಟ್ ಇನ್ ಗವರ್ನಮೆಂಟ್ ರಿಜಿಸ್ಟರ್. ಇದು ಸರ್ಕಾರಿ ಕಚೇರಿಗಳಲ್ಲಿ ದಾಖಲಾಗಿರುವಂತಹ ಸಂಸ್ಥೆ ಅಲ್ಲ. ಸುಮ್ಮನೆ ಸೇವೆ ಮಾಡಬೇಕು ಅನ್ನುವಂಥ ತುಡಿತ ಇರುವಂಥ, ಮಿಡಿತ ಇರುವಂಥ ಸಮಾನ ಮನಸ್ಕರ ಒಂದು ಬಳಗ ಇದೆ. ನಿರೂಪಣೆ ಮಾಡಿದಂಥ ಶ್ರೀಯುತ ಮಾಂತೇಶ್ ಸರ್ ಅವರು, ಸ್ವಾಗತ ಮಾಡಿದಂಥ ನಾಮದೇವ್ ಮಾಳಿ ಸರ್ ಅವರು, ಇಲ್ಲೇನು ಓಡಾಡಿ ಕೆಲಸ ಮಾಡ್ತಾ ಇದ್ದಾರಲ್ಲ ಎಲ್ಲ ಅಣ್ಣಂದಿರು ಅಕ್ಕಂದಿರು, ಅವರೆಲ್ಲ ಕೂಡಿ ಕಟ್ಕೊಂಡಿರುವಂಥ ಒಂದು ಸಂಸ್ಥೆ. ಇದರೊಳಗಡೆ ಟೀಚರ್ ಇದ್ದಾರೆ, ಪ್ರೊಫೆಸರ್ ಇದ್ದಾರೆ, ಆಮೇಲೆ ಲೆಕ್ಚರ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ರೈತರಿದ್ದಾರೆ, ನೌಕರಿ ಮಾಡೋರು ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಆಕಾಂಕ್ಷೆ ಇರುವಂಥ ಸದ್ಗುಣಿಗಳದೊಂದು ಸಂಘ ಗುರುದೇವ ವಿವೇಕ ವೇದಿಕೆ. ಒನ್ಸ್ ಅಗೇನ್ ನಿಮ್ಮನ್ನೆಲ್ಲ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಈಗ ಸರಿಯಾಗಿ 11 ಗಂಟೆ 20 ನಿಮಿಷ ಆಗಿದೆ. ಇದಾದ ತಕ್ಷಣ 1 ರಿಂದ 1.5 ನಿಮಿಷದಲ್ಲಿ ವಂದನಾರ್ಪಣೆ ಮುಗೀತದೆ. ಸ್ಪರ್ಧೆಗೆ ಬಂದಿರೋರು ಅಕಸ್ಮಾತ್ ನಿಮ್ಗೇನಾದ್ರು ನೇಚರ್ ಕಾಲ್ಗೆಲ್ಲ ಹೋಗೋದಿತ್ತು, ನೀರು ಕುಡಿಯೋದಿತ್ತು ಅಂದ್ರೆ ಮುಗಿಸ್ಕೊಂಡು ಇದ್ರ ಹಿಂದೆಗಡೆ ರೂಮಲ್ಲಿ ಗಾಯನ ಸ್ಪರ್ಧೆ ನಡೀತದೆ, ಮೇಲ್ಗಡೆ ರೂಮಲ್ಲಿ ಭಾಷಣ ಸ್ಪರ್ಧೆ ನಡೀತದೆ. ಜಡ್ಜಸ್ ನಿಮ್ಗೋಸ್ಕರ ಕಾಯ್ತಾರೆ. ಎಕ್ಸಾಕ್ಟ್ 11:30ಗೆ ಕಾಂಪಿಟೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡಲಾರ್ದೆ ಪಟ್ 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 ಅಂತ ಮುಗಿಸ್ಕೊಂಡು ಬನ್ನಿ. ಮತ್ತೆ ನಾವಿಲ್ಲಿ ಕಾಯ್ತಿರ್ತೀವಿ. ಭಾಗವಹಿಸಿರುವಂಥ ಒಂದು ಸರ್ಟಿಫಿಕೇಟ್, ಭಾಗವಹಿಸಿರುವಂತಹ ಎಲ್ಲ ಮಕ್ಕಳಿಗೆ ಗುರುದೇವ ವಿವೇಕ ವೇದಿಕೆ ಕಡೆಯಿಂದ ಒಂದು ಪ್ರಮಾಣ ಪತ್ರವನ್ನ, ಅಂದ್ರೆ ಇದಲ್ಲ ಇನ್ನೊಂದು, ಗುರುದೇವ ವಿವೇಕ ವೇದಿಕೆ ಕಡೆಯಿಂದ ಒಂದು ಪ್ರಮಾಣ ಪತ್ರವನ್ನ ಕೊಡ್ತೀವಿ. ಈ ಪ್ರಮಾಣ ಪತ್ರನೂ ಮ್ಯಾಟರ್ ಅಲ್ಲ, ಆದ್ರೆ ಇದರೊಳಗಡೆ 2 ಫೋಟೋ ಇದೆಯಲ್ಲ, ಒಂದ್ ಕಡೆ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು, ಒಂದ್ ಕಡೆ ಸ್ವಾಮಿ ವಿವೇಕಾನಂದರು. ಇದು ನಿಮ್ಮ ಹತ್ರ ಇತ್ತು ಅಂದ್ರೆ ಇವರಿಬ್ಬರು ನಿಮ್ಮನ್ನ ಎಚ್ಚರ ಇಡ್ತಾರೆ, ಹೇಳ್ರೋ ಮಲ್ಕೋಬೇಡ್ರಿ, ಇನ್ನೂ ಜಗತ್ ದೊಡ್ಡದಿದೆ, ಏನಾದ್ರೂ ಸಾಧನೆ ಮಾಡಿ ಅಂತ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಪ್ರಮಾಣ ಪತ್ರವನ್ನ ಕೊಡ್ತೀವಿ. ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ, ತೃತೀಯ 2 ವಿಭಾಗದಲ್ಲಿ ಫಸ್ಟ್ ಬಂದವರಿಗೆ 1500 ರೂಪಾಯಿ ಮತ್ತು ಒಂದು ಪ್ರಮಾಣ ಪತ್ರ ಜೊತೆಗೆ ಒಂದು ಸ್ಮರಣಿಕೆ ಕೊಡ್ತೀವಿ. ಸೆಕೆಂಡ್ 1000 ರೂಪಾಯಿ ಮತ್ತೆ ಅದೇ ತರ ಬಹುಮಾನ. ತೃತೀಯ ಬಂದವರಿಗೆ 500 ರೂಪಾಯಿ ಮತ್ತು ಅದೇ ತರ ಬಹುಮಾನ ಇರುತ್ತೆ. ಈ ಬಹುಮಾನಗಳಲ್ಲಿ ಒಂದು ವಿಭಾಗದ ಬಹುಮಾನವನ್ನ ಈ ಶಾಲೆಯ SDMC ಅವರು ಪ್ರಾಯೋಜನೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ. ನೀವೆಲ್ಲ ಬೇಗ ಮುಗಿಸ್ಕೊಂಡು ಬರ್ತೀರಿ. ಅಷ್ಟೊತ್ತಿಗೆ ಈ ಗುರುದೇವ ವಿವೇಕ ವೇದಿಕೆಯವರೆಲ್ಲ ನಿಮಗೆ ರುಚಿಯಾದ ಪ್ರಸಾದ ತಯಾರಿ ಮಾಡಿರ್ತಾರೆ. ಪ್ರಸಾದ ಅಂದ್ರೆ ಗುಡಿಯಾಗ ಕೊಡ್ತಾರಲ್ಲ ಆ ಪ್ರಸಾದ ಅಲ್ಲ, ಮನ್ಯಾಗ ಕೊಡ್ತಾರಲ್ಲ ಆ ಪ್ರಸಾದ. ಎಲ್ಲರೂ ಸೇರಿ ಪ್ರಸಾದ ಮಾಡೋಣ. ಪ್ರಸಾದ ಆದ ತಕ್ಷಣ ಮತ್ತೆ ಇಲ್ಲಿ ಸೇರೋಣ. ಪ್ರಶಸ್ತಿ ವಿತರಣಾ ಸಮಾರಂಭ ನಡೀತದೆ. ಒಂದು ಅರ್ಧ ಗಂಟೆಯೊಳಗೆ ಸಮಾರಂಭ ಮುಗೀತದೆ. ಮತ್ತೆ ಸಂಜೆ ಆಗೋದ್ರೊಳಗಡೆ ಎಲ್ಲರೂ ನೀವು ಮನೆಗೆ ಹೋಗ್ರಿ. ನಾಳೆ ನಿಮ್ಮ ಶಾಲೆಗೆ ಹೋಗಿ ಗೆಲ್ಲಿ ಸೋಲ್ಲಿ ಹೋಗಿದ್ದೆವು, ಕನಸೊಂದನ್ನ ಹೊತ್ಕೊಂಡು ಬಂದೆವು ಅಂತ ಎಲ್ಲರಿಗೂ ಹೇಳಿ ಒಳ್ಳೇದಾಗ್ಲಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತೆ ಅನ್ನುವಂಥದ್ದನ್ನ ತಮ್ಮ ಮಾತಿನ ಮುಖಾಂತರ ಸಾದರಪಡಿಸಿದಂತ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಈ ವೇದಿಕೆ ನೇತೃತ್ವ ವಹಿಸಿಕೊಂಡಂತಹ ಶ್ರೀ ವೀರೇಶ್ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ. ಇದೀಗ ಕಾರ್ಯಕ್ರಮದ ಅಂತಿಮ ಹಂತ ವಂದನಾರ್ಪಣೆ. ಶ್ರೀ ಸುನಿಲ್ ಮಾಳಿಸರ್ ಇವರನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ.
ಶ್ರೀ ಗುರುದೇವ ವಿವೇಕ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಭಾಷಣ ಹಾಗೂ ಗಾಯನ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡಿರತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಶಿಕ್ಷಕ ವರ್ಗದವರೇ, ಅದೇ ರೀತಿಯಾಗಿ ಶಾಲೆಯ SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಬಳಗದವರೇ, ಅದೇ ರೀತಿಯ